Hello everyone, welcome to Archana's Commerce Classroom. So in previous video ನಾನು ನಿಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಕೆಲವೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಸಿದ್ದೆ. ಈ ವಿಡಿಯೋದಲ್ಲೂ ಅದೇ ಥರ ಕೆಲವೊಂದು ಪ್ರಾಬ್ಲಮ್ಸ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರೋವಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಯಾವುದು ಅಂದರೆ ಶ್ರೀ ಕೃಷ್ಣ ಕಾಮತ್ ಎ ಸೋಷಿಯಲ್ ವರ್ಕರ್ ಸಬ್ಮಿಟ್ಸ್ ದ ಡೀಟೇಲ್ ಆಫ್ ಹಿಸ್ ಇನ್ಕಮ್ ಫಾರ್ ದ ಪ್ರೀವಿಯಸ್ ಇಯರ್ ಅಂತ ಕೊಟ್ಟಿದ್ದಾರೆ. ಸೊ ಯಾರು ಕೃಷ್ಣ ಕಾಮತ್, ಸೊ ಅವ್ರು ಯಾರಪ್ಪ ಅಂತ ಅಂದರೆ ಅವರೊಬ್ಬರು ಸೋಷಿಯಲ್ ವೆಲ್ಫೇರ್ ವರ್ಕರ್ ಅಂತೆ. ಸೊ ಅವ್ರು ಏನು ಮಾಡ್ತಿದ್ದಾರೆ, ಅವರ ಒಂದು ಪ್ರೀವಿಯಸ್ ಇಯರ್ ಇನ್ಕಮ್ನ ಅದರದ್ದು ಒಂದು ಡೀಟೇಲ್ಸ್ನ ನಮಗಿಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಆನ್ ದ ಬೇಸಿಸ್ ಆಫ್ ಡೀಟೇಲ್ಸು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ನೋಡೋಣ ಫಸ್ಟ್ ಒಂದು ಎಂಟ್ರಿ ಏನಿದೆ ಅಂತ. Amount received rupees 12,000 at rupees 1,000 pm a family pension from the central government. ಸೊ ಅವ್ರಿಗೆ ಪೆನ್ಷನ್ ಬರ್ತಾ ಇದೆ. ಸೊ ಎಷ್ಟು ಮಂತ್ಲಿ 1,000 ಥರ. ಸೊ ಇಯರ್ಗೆ ಎಷ್ಟಾಗುತ್ತೆ 12,000. ಸೊ ಈ ಒಂದು ಪ್ರಾಬ್ಲಮಲ್ಲಿ ಏನು ಮಾಡಿದ್ದಾರೆ, ಸೊ 1,000 ಇಂಟು 12 ಮಾಡಿ ಅವರೇ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಿಕೊಟ್ಟಿದ್ದಾರೆ. ಸೊ ಪೆನ್ಷನ್ ಎಷ್ಟು ನಮಗೆ 12,000 ಬರ್ತಿದೆ ಅಂತ ಹೇಳ್ತಿದ್ದಾರೆ. ಇದು ಫಸ್ಟ್ ಒನ್ ಎಂಟ್ರಿ. ಸೊ ಸೆಕೆಂಡ್ ಒನ್ ಏನಿದೆ, ರಿಸೀವ್ಡ್ rupees 2,000 ಫಾರ್ ಡೆಲಿವರಿಂಗ್ ಅ ಲೆಕ್ಚರರ್ ಅಬೌಟ್ ದ ನ್ಯೂಟ್ರಲ್ ಫಾರ್ಮಿಂಗ್. ಸೊ ನ್ಯೂಟ್ರಲ್ ಫಾರ್ಮಿಂಗ್ ಅನ್ನೋ ಒಂದು ಕಾಲೇಜು ಅಥವಾ ಇನ್ಸ್ಟಿಟ್ಯೂಷನ್ ಅಲ್ಲಿ ಅವ್ರು ಏನು ಮಾಡ್ತಿದ್ದಾರೆ, ಲೆಕ್ಚರಿಂಗ್ನ ಮಾಡಿ 2,000 ರುಪೀಸ್ನ ಅರ್ನ್ ಮಾಡ್ತಿದ್ದಾರಂತೆ. ಸೊ ನೆಕ್ಸ್ಟ್ ಒನ್ ನೋಡೋಣ. ಸೊ ರಿಸೀವ್ಡ್ rupees 3,000 ಫ್ರಮ್ ದ ಬ್ರೈಟ್ ಪಬ್ಲಿಷಿಂಗ್ ಹೌಸ್ ಆಸ್ ಅ ರಾಯಲ್ಟಿ ಟು whom he has give right to publish his income, ರೈಟ್ ಟು ಪಬ್ಲಿಷ್ ಇಸ್ ಬುಕ್ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಏನು ಮಾಡ್ತಿದ್ದಾರೆ, ಅವರು 3,000 ರುಪೀಸ್ನ ಬುಕ್ಸ್ನ ಪಬ್ಲಿಷ್ ಮಾಡೋದ್ರಿಂದ ಅರ್ನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಪಬ್ಲಿಕೇಶನ್ ಕೂಡ ನಮಗೆ ಯಾವ್ದು ಬರುತ್ತೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂಡರಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ನು, ರೆಂಟ್ ರಿಸೀವ್ಡ್ ಫಾರ್ ಸಬ್ಲೆಟಿಂಗ್ ಮಿಷಿನ್ rupees 15,500 ಈ ಪೇಡ್ ರಿಪೇರ್ ಚಾರ್ಜಸ್ ಆನ್ ದ ಮಿಷಿನ್ rupees 1,000 ಅಂತ ಹೇಳ್ತಿದ್ದಾರೆ. ಸೊ ಲೆಟ್ಟಿಂಗ್ ಮಿಷಿನ್ ಅಂದರೆ ಭೋಗ್ಯಕ್ಕೆ ತಗೊಂಡು ಅದನ್ನು ನಾವು ರೆಂಟ್ ರೂಪದಲ್ಲಿ ಕೊಟ್ಟು ಅಮೌಂಟ್ನ ಅರ್ನ್ ಮಾಡೋದನ್ನು ನಾವು ಲೆಟ್ಟಿಂಗ್ ಅಂತ ಕರಿತೀವಿ. ಸೊ ಲೆಟ್ಟಿಂಗ್ ಮಿಷಿನ್ ಎಷ್ಟು ಕೊಟ್ಟಿದ್ದಾರೆ, 15,500 ರೂಪಾಯಿ ಅಂತೆ. ಮತ್ತು ಅದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ, ರಿಪೇರ್ ಚಾರ್ಜಸ್ ಕೂಡ ಕೊಟ್ಟಿದ್ದಾರೆ. ಎಷ್ಟು, 1,000 ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಎಂಟ್ರಿ ನೋಡೋಣ. ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಎಫ್ ಡಿ ಅಂದರೆ ಎಫ್ ಡಿ ಮಾಡಿರೋದ್ರಿಂದ ಪ್ರತಿ ಮಂತು 6,000 ರೂಪಾಯಿ ಇಂಟ್ರೆಸ್ಟ್ನ ರಿಸೀವ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲಿಂದ ರಿಸೀವ್ಡ್ rupees 5,600 ಹ್ಯಾಸ್ ಅ ರೆಂಟ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಲೆಟ್ ಔಟ್ ಫಾರ್ ದ ಬ್ರಿಕ್ ಮೇಕಿಂಗ್ ಅಂತ ಹೇಳ್ತಿದ್ದಾರೆ. ಸೊ ಅಗ್ರಿಕಲ್ಚರ್ ಲ್ಯಾಂಡಿಂದ 5,600ನ ರಿಸೀವ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಯಾವಾಗಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಇಂಡಿಯಾ ಅಂತ ಏನಾದರೂ ಬಂದರೆ ಮಾತ್ರ ಎಕ್ಸಾಮ್ಷನ್ನು. ಅದು ಬಿಟ್ಟು ಬೇರೆ ಯಾವುದೇ ಅಮೌಂಟ್ ಬಂದರೂ ಕೂಡ ನಾವು ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಅಮೌಂಟ್ನ ಡೈರೆಕ್ಟಾಗಿ ಕ್ಯಾಲ್ಕುಲೇಷನಲ್ಲಿ ತಗೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಅ ಪೋಸ್ಟ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ rupees 1,000 ಅಂದರೆ POSP ಇಂದ ಅವ್ರು ಏನು ಮಾಡ್ತಿದ್ದಾರೆ, 1,000 ಅಮೌಂಟ್ನ ರಿಸೀವ್ ಮಾಡ್ಕೋತಿದ್ದಾರಂತೆ. ಸೊ ರೆಮ್ಯೂನರೇಷನ್ ರಿಸೀವ್ಡ್ ಫ್ರಮ್ ದ TV ಟಾಕ್ rupees 1,000 ಅಂತ ಹೇಳ್ತಿದ್ದಾರೆ. ಸೊ ರೆಮ್ಯೂನರೇಷನ್ ಎಷ್ಟು, TV ಟಾಕ್ ಅಲ್ಲಿ 1,000 ರುಪೀಸ್ನ ಅರ್ನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ನಮಗೆ ಏನು ಅಂತ ಅಂದರೆ ನಮಗೆ ಕೊಟ್ಟಿರೋ ಅಂಥ ಪ್ರಾಬ್ಲಮ್ಮು. ಸೊ ಕಂಪ್ಯೂಟ್ ಇಸ್ ಟ್ಯಾಕ್ಸಬಲ್ ಇನ್ಕಮ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ ಅಂತ ಕೊಟ್ಟಿದ್ದಾರೆ. ಸೊ ಅಸೆಸ್ಮೆಂಟ್ ಇಯರ್ ಅಂತಂದರೆ ಇವಾಗ ನಮಗೆ ಗೊತ್ತು 2025 ಆ್ಯಂಡ್ 26. ಈ ಒಂದು ಕ್ವೆಶನ್ ನಿಮಗೆ ನವೆಂಬರ್ ಡಿಸೆಂಬರ್ 2007 ಮತ್ತು ಮೇ 2009 ಏನು ರಿಪೀಟ್ ಆಗಿರೋ ಅಂಥ ಒಂದು ಕ್ವೆಶನ್ ಅಂತ ಹೇಳ್ಬೋದು. ಸೊ ಅದು ಬಿಟ್ಟು ಇದರಲ್ಲಿ ನೀವು ನೋಡೋದಾದರೆ ಫಸ್ಟ್ ಒನ್ ಎಂಟ್ರಿ ನಿಮಗೆ ಪೆನ್ಷನ್ನು ಹೊಸ ಎಂಟ್ರಿ ಅಂತ ಹೇಳ್ಬೋದು. ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಅದಾದ್ಮೇಲಿಂದ POSP ಇದೆಯಲ್ಲ, ಸೊ POSP ನಾನು ಪ್ರೀವಿಯಸ್ ಇಯರ್ ಪ್ರಾಬ್ಲಮಲ್ಲಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಯಾರು ನೋಡಿಲ್ಲ ಅದನ್ನು ಒಂದ್ಸತಿ ಹೋಗಿ ನೋಡ್ಕೊಂಡು ಬಂದರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಾದ್ಮೇಲಿಂದ ಇವಾಗ ನಾವು ಸೊಲ್ಯೂಷನ್ನ ಸ್ಟಾರ್ಟ್ ಮಾಡೋಣ. ಸೊ ಸೊಲ್ಯೂಷನ್ ಹೆಂಗೆ, ಸೊ ಫಸ್ಟ್ ನಾವೇನು ಮಾಡ್ಕೋಬೇಕು, ಕಾಂಪ್ಯೂಟೇಷನ್ ಆಫ್ ಅ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2025 ಆ್ಯಂಡ್ 26 ಅಂತ ಅಂದ್ಬಿಟ್ಟು ಮೇಯ್ನ್ ಹೆಡ್ಡಿಂಗ್ನ ಹಾಕೋಬೇಕು. ಸೊ ಅದಾದ್ಮೇಲಿಂದ ಪರ್ಟಿಕ್ಯುಲರ್ಸು, ಅಮೌಂಟು ಒಂದು ಇನ್ನರ್ ಕಾಲಮು ಮತ್ತು ಔಟರ್ ಕಾಲಮ್ ಬೇಕು. ಸೊ ನಾನು ನಿಮ್ಗೆ ಹೇಳಿದೆ ಮೊದಲನೇ ಎಂಟ್ರಿ ನಮಗೆ ಹೊಸ ಎಂಟ್ರಿ ಅಂತ ಹೇಳಿದೆ. ಸೊ ಇದರಲ್ಲಿ ಏನಿದೆ, ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಪೆನ್ಷನ್ ಏನು ಕೊಟ್ಟಿದ್ದಾರೆ ಆ ಅಮೌಂಟ್ನ ನಾವು ಫಸ್ಟ್ ಇನ್ನರ್ ಕಾಲಮ್ಗೆ ಹಾಕೊಬಿಡ್ಬೇಕು. ಸೊ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, ನೀವು ಕ್ವೆಶನ್ನ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ಅಥವಾ
ನಾವು ಪ್ರಾಬ್ಲಮ್ ಸೊಲ್ಯೂಷನ್ ಕೊಡೋ ಮುಂಚೆನೆ ಬರ್ದಿಟ್ಕೊಬಿಡಿ, ಎಂಟ್ರೀಸ್ ತುಂಬ ಕಮ್ಮಿ ಇರೋದ್ರಿಂದ. ಸೊ ಏನು ಮಾಡಿ, ಪೆನ್ಷನ್ಗೆ ಎಷ್ಟು ಕೊಟ್ಟಿದ್ದಾರೆ, 12,000 ಕೊಟ್ಟಿದ್ದಾರೆ. 12,000ನ ಡೈರೆಕ್ಟ್ ಆಗಿ ಔಟರ್ ಕಾಲಮ್ಗೆ ಹಾಕೊಳ್ಳಿ. ಸೊ ನೀವು ಪೆನ್ಷನ್ ಮಾಡಬೇಕಾದ್ರೆ ಕೆಲವೊಂದು ಸ್ಟ್ಯಾಂಡರ್ಡ್ ಅಮೌಂಟ್ ಇದೆ. ಸೊ ಏನು ಅಂದರೆ ಮೈನಸ್ ಎಕ್ಸಂಪ್ಷನ್, ಪೆನ್ಷನ್ ಕೆಳಗಡೆ ನೀವು ಮೈನಸ್ ಎಕ್ಸಂಪ್ಷನ್ ಅಂತ ಹಾಕೋಬೇಕು. ಸೊ 15,000 ಆರ್ 12,000. ಸೊ 15,000 ಯಾವುದು, 15,000 ನಿಮಗೆ ಕ್ವೆಶನ್ ಅಲ್ಲಿ ಎಲ್ಲೂ ಕೂಡ ಕೊಟ್ಟಿರಲ್ಲ. ಸೊ ಈ 15,000 ನೀವೇ ನೆನ್ಪಿಟ್ಕೊಂಡು ಹಾಕೋಬೇಕು. ಸೊ ನಾವು ಯಾವಾಗಲೂ ಕೂಡ ಪೆನ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 15,000ನ ಬರ್ಕೋಬೇಕು. ಮತ್ತೆ ಆರ್ ನಮ್ಮ ಒಂದು ಕ್ವೆಶನ್ ಅಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಸೊ ಎಷ್ಟು ಕೊಟ್ಟಿದ್ದಾರೆ, ಈ ಒಂದು ಕ್ವೆಶನ್ ಅಲ್ಲಿ 12,000 ಕೊಟ್ಟಿದ್ದಾರೆ, 12,000 ಬರ್ಕೊಳ್ಳಿ. ಇಂಟು 1/3 ಮಾಡಬೇಕು. ಈ 1/3 ಎಲ್ಲಿ ಬರುತ್ತೆ, ಸೊ ಇದು ಕೂಡ ನಿಮ್ಗೇನು ಪೆನ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ರೇಷಿಯೋ ಅಂತ ಹೇಳ್ಬೋದು. ನೀವು ಇದೊಂದೇ ಪ್ರಾಬ್ಲಮ್ ಅಲ್ಲಲ್ಲ, ಎಷ್ಟೇ ಪ್ರಾಬ್ಲಮ್ ಅಲ್ಲೂ ನೀವು ಪೆನ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 1/3 ಅಂತ ನೀವು ಕಂಪಲ್ಸರಿ ಹಾಕೊಳ್ಳೇಬೇಕು. ಓಕೆನಾ. ಸೊ ಫಸ್ಟ್ ಏನು ಮಾಡ್ಕೋತೀರಾ, ಪೆನ್ಷನ್ ಅಮೌಂಟ್ ಏನಿದೆ ಅದನ್ನ ಫಸ್ಟ್ ಇನ್ನರ್ ಕಾಲಮ್ಗೆ ಬರ್ಕೋತೀರಾ. ಮೈನಸ್ ಎಕ್ಸಂಪ್ಷನ್ ಅಂತ ಬರೆದು ಕೆಳಗಡೆ ಏನಂತ ಬರ್ಕೋತೀರಾ, 15,000 ಬರ್ಕೋತೀರಾ. ಸೊ ಈ 15,000 ಅಂದ್ರೆ ಈ 15,000 ನಿಮಗೆ ಕ್ವೆಶನ್ ಅಲ್ಲಿ ಕೊಟ್ಟಿರಲ್ಲ, ಇದು ಪೆನ್ಷನ್ಗೆ ಡಿಡಕ್ಷನ್ ಅಮೌಂಟ್ ಅಥವಾ ಪೆನ್ಷನ್ಗೆ ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂತ ಹೇಳ್ಬೋದು. ಸೊ 15,000 ಆರ್ ಅಂತ ಬರ್ಕೊಳ್ಳಿ. ಪೆನ್ಷನ್ ಅಮೌಂಟ್ ಎಷ್ಟಿದೆ ಕ್ವೆಶನ್ ಅಲ್ಲಿ 12,000 ಬರ್ಕೊಳ್ಳಿ. 12,000ಗೆ 1/3 ಅಂತ ಬರ್ಕೋಬೇಕು. ಸೊ ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇವಾಗ ಏನ್ ಮಾಡೋದು, 12,000 ರೂಪಾಯಿಗೆ 1/3ನ ಮಲ್ಟಿಪ್ಲೈ ಮಾಡಿ. ಸೊ ಎಷ್ಟು ಬರುತ್ತೆ ನಿಮಗೆ, 4,000 ರುಪೀಸ್ ಬರುತ್ತೆ. ಈ 4,000ನ ನಾವು 15,000 ಜೊತೆ ಕಂಪೇರ್ ಮಾಡಬೇಕು. ಸೊ 15,000 ರೂಪಾಯಿ ಮತ್ತೆ 4,000 ರೂಪಾಯಿ. ಸೊ ಇದೆರಡರಲ್ಲಿ ಯಾವುದು ಕಮ್ಮಿ, 4,000 ರೂಪಾಯಿ ಕಮ್ಮಿ. ಸೊ ಹಂಗಾದ್ರೆ ನಮ್ಮ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಮತ್ತೆ ಕ್ವೆಶನ್ ಅಲ್ಲಿ ಕೊಟ್ಟಿರೋ ಪೆನ್ಷನ್ಗೆ 1/3ನ ಹಾಕೊಂಡಾಗ ಬರೋ ಅಮೌಂಟು, ಇದೆರಡರಲ್ಲಿ ಯಾವ ಅಮೌಂಟು ಕಮ್ಮಿ ಇರುತ್ತೆ ಅದನ್ನ ನಾವು ಪೆನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾದ್ರೆ ಎಷ್ಟಾಗುತ್ತೆ ಪೆನ್ಷನ್ ನಮಗೆ, 15,000 ಆಗುತ್ತಾ 4,000 ಆಗುತ್ತಾ. ಸೊ 4,000 ರೂಪಾಯಿ ನಮಗೆ ಪೆನ್ಷನ್ ಆಗುತ್ತೆ. ಸೊ ಅದಕ್ಕೆ ಪೆನ್ಷನ್ನ ನಾವು ಇನ್ನರ್ ಕಾಲಮ್ಗೆ ಹಾಕೋತೀವಿ. ಸೊ ಹಾಗಾದ್ರೆ ನಮಗೆ ಕ್ವೆಶನ್ ಅಲ್ಲಿ ಕೊಟ್ಟಿರೋ ಪೆನ್ಷನ್ ಎಷ್ಟು, ಆಲ್ರೆಡಿ ಮೇಲ್ಗಡೆ ಬರ್ಕೊಂಡಿದೀವಿ, ಎಷ್ಟು 12,000. 12,000 ಮೈನಸ್ 4,000 ಮಾಡಿ. ಸೊ 12,000 ಮೈನಸ್ 4,000 ಮಾಡಿದಾಗ ನಿಮ್ಗೆ ಎಷ್ಟು ಆನ್ಸರ್ ಬರುತ್ತೆ, 8,000 ಬರುತ್ತೆ. ಸೊ ಇದು ಪೆನ್ಷನ್ನ ಕ್ಯಾಲ್ಕುಲೇಟ್ ಮಾಡೋದು. ಸೊ ನೆಕ್ಸ್ಟ್ ಇರೋಂಥದ್ದು ಡೆಲಿವರಿಯ ಲೆಕ್ಚರರ್ ಅಬೌಟ್ ದ ನ್ಯೂಟ್ರಲ್ ಫಾರ್ಮಿಂಗ್ ಕೊಟ್ಟಿದ್ದಾರೆ. ಸೊ ಲೆಕ್ಚರಿಂಗ್ ಮಾಡಿ ಅವರು ಅಮೌಂಟ್ನ ಅರ್ನ್ ಮಾಡ್ತಿದ್ದಾರೆ ಅಂತ, ಎಷ್ಟು 2,000. ಅದನ್ನ ಡೈರೆಕ್ಟ್ ಆಗಿ ಬರ್ಕೊಳ್ಳಿ. ಅದಾದ್ಮೇಲಿಂದ ರಾಯಲ್ಟಿ ಫ್ರಮ್ ಬ್ರೈಟ್ ಪಬ್ಲಿಷಿಂಗ್ ಹೌಸ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಪಬ್ಲಿಷ್ ಮಾಡೋ ಮೂಲಕ ಅವ್ರು ಏನು ಮಾಡ್ತಿದ್ದಾರೆ, ಅಮೌಂಟ್ನ ಅರ್ನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. 3,000 ಕೂಡ ಡೈರೆಕ್ಟ್ ಆಗಿ ಬರ್ಕೊಳ್ಳಿ. ಸೊ ರೆಂಟ್ ಫ್ರಮ್ ಲೆಟ್ಟಿಂಗ್ ಮಿಷಿನ್. ಸೊ ಲೆಟ್ಟಿಂಗ್ ಮಿಷಿನ್ ಕೊಟ್ಟಿದ್ದಾರೆ 15,500. ಸೊ ಇದರಲ್ಲಿ ಏನು ಮಾಡ್ಕೋಬೇಕು, ರಿಪೇರ್ ಚಾರ್ಜಸ್ ಇದೆಯಾ ನೋಡ್ಕೋಬೇಕು, ಅಥವಾ ಕಲೆಕ್ಷನ್ ಚಾರ್ಜಸ್ ಇದೆಯಾ ನೋಡ್ಕೋಬೇಕು. ಆಸ್ ಇಟ್ ಈಸ್ ನಮ್ಮ ಒಂದು ಕ್ವೆಶನ್ ಅಲ್ಲಿ ರಿಪೇರ್ ಚಾರ್ಜಸ್ ಕೊಟ್ಟಿದ್ದಾರೆ 15,500 ರೂಪಾಯಲ್ಲಿ. ರಿಪೇರ್ ಚಾರ್ಜಸ್ ಎಷ್ಟು ಕೊಟ್ಟಿದ್ದಾರೆ, 1,000 ಕೊಟ್ಟಿದ್ದಾರೆ. ಸೊ 15,500 ಮೈನಸ್ 1,000 is equal to 14,500 ಅಂತ ಹೇಳ್ಬೋದು. ಸೊ ಇಂಟ್ರೆಸ್ಟ್ ರಿಸೀವ್ಡ್ ಆನ್ FD ಅಂದ್ರೆ ನಾವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿರೋದ್ರಿಂದ ಏನ್ ಮಾಡ್ತಿದೀವಿ, ಅಮೌಂಟ್ ನ ಅರ್ನ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಎಷ್ಟು ಕೊಟ್ಟಿದ್ದಾರೆ, 6,000 ಅಮೌಂಟ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ 6,000 ನ ಔಟರ್ ಕಾಲಮ್ಗೆ ಹಾಕೊಳ್ಳಿ. ರೆಂಟ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಲೆಟ್ ಔಟ್ ಫಾರ್ ಅ ಬ್ರಿಕ್ ಮೇಕಿಂಗ್ ಅಂತ ಹೇಳ್ತಿದ್ದಾರೆ. ಸೊ ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ನಮಗೆ ರೆಂಟ್ ಬರ್ತಿದೆ. ಸೊ ರೆಂಟ್ ಈಸ್ ಅ ಒನ್ ಕೈಂಡ್ ಆಫ್ ಇನ್ಕಮ್. ಸೊ 5,600 ನ ಡೈರೆಕ್ಟ್ ಆಗಿ ಔಟರ್ ಕಾಲಮ್ಗೆ ಬರ್ಕೊಳ್ಳಿ. ಸೊ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಅ POSP. ಸೊ ಎಷ್ಟು 1,000 ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ POSP ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ನಮಗೆ ಪೆನ್ಷನ್ಗೆ ಹೇಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬರುತ್ತೆ, ಸೇಮ್ ಆಸ್ ಇಟ್ ಈಸ್ POSPಗೂ ಕೂಡ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬರುತ್ತೆ. ಸೊ ಎಷ್ಟು 3,500. ಸೊ ಇಫ್ ಇನ್ ಕೇಸ್ ನಮಗೆ ಕ್ವೆಶನ್ ಅಲ್ಲಿ 3,500 ಮೇಲೆ ಬಂದ್ರೆ ಮಾತ್ರ ಡಿಡಕ್ಟ್ ಮಾಡ್ಬಿಟ್ಟು ಬರೀಬೇಕು. ಇಫ್ ಇನ್ ಕೇಸ್ ಕ್ವೆಶನ್ ಅಲ್ಲಿ ಕಮ್ಮಿ ಅಮೌಂಟ್ ಬಂದ್ರೆ, ಮೀನ್ಸ್ ಬಿಲೋ 3,500 ಬಂದ್ರೆ ಡೈರೆಕ್ಟ್ ಆಗಿ ಔಟರ್ ಕಾಲಮ್ಗೆ ನಿಲ್ ಅಂತ ತೋರಿಸ್ಬೇಕು. ನೋಡಿ POSP ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 1,000 ಕೊಟ್ಟಿದ್ದಾರೆ. ನಮ್ಮ ಒಂದು ಎಕ್ಸಾಮ್ಷನ್ ಅಮೌಂಟ್ ಎಷ್ಟು, 3,500. ಸೊ ನೋಡಿ ಇದೆರಡರಲ್ಲಿ ಯಾವುದು ಕಮ್ಮಿ, ಅಥವಾ 3,500ಗಿಂತ 1,000 ಜಾಸ್ತಿನಾ, ಸೊ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು, 1,500 ತನಕ ನಮಗೆ ಎಕ್ಸಾಮ್ಷನ್ ಇರೋದ್ರಿಂದ POSP ನಿಲ್ ಆಗುತ್ತೆ, ನಿಲ್ ಅಂತ ಹಾಕೊಳ್ಳಿ. ಸೊ ರೆಮ್ಯೂನರೇಷನ್ ಅಂಡ್ TV ಟಾಕ್ ಇದೆ, ಎಷ್ಟು ಕೊಟ್ಟಿದ್ದಾರೆ, 1,000 ಇದೆ. 1,000ನ ಡೈರೆಕ್ಟ್ ಆಗಿ ಬರ್ಕೊಳ್ಳಿ. ಸೊ ಇವಾಗ ಒಂದ್ ಕಡೆಯಿಂದ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಬನ್ನಿ. 8,000, 2,000,
3000, 14,500, 6,000 ಪ್ಲಸ್ 5,600, 10,000. ಸೊ ನಿಮಗೆ ಟೋಟಲು 40,100 ನಿಮಗೆ ಆನ್ಸರ್ ಬರುತ್ತೆ. ಇದು ನಿಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಹೇಳ್ಬೋದು. ಸೊ ಈ ಪ್ರಾಬ್ಲಮ್ನ ವರ್ಕೌಟ್ ಮಾಡಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಾನು ನಿಮಗೆ ಡೌಟ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಆಲ್.